ಸುದ್ದಿ ಕೇಳಿದಾಗ ಏನ್ ಅನಿಸ್ತು? ಅಲ್ಲ, ನಿಜವಾಗ್ಲೂ ಏನು ಈ ಕಿಡಿಗೇಡಿ ಕೃತ್ಯವನ್ನ ಯಾರು ಮಾಡಿದ್ದಾರೆ ಅವನ್ನ ತಕ್ಷಣದಲ್ಲೇ ಬಂಧಿಸಬೇಕು. ನನ್ನ ಪ್ರಕಾರ ಅಂತವನ್ನ ಗಲ್ಲಿಗೇರಿಸಬೇಕು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ಬೋದು, ರಾಮೇಶ್ವರ ಕೆಫೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ, ಮತ್ತೆ ವಯಸ್ಸಾದವ್ರು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಫ್ಯಾಮಿಲಿಗಳು ಬಂದಿದ್ದಾರೆ. ಇವರು ಏನೋ ನೆಮ್ಮದಿಯಾಗಿ ಒಂದು ಟಿಫನ್ ಮಾಡೋಣ, ಟೀ ಕುಡಿಯೋಣ, ಊಟ ಮಾಡೋಣ ಅಂತ ಬಂದಿರ್ತಾರೆ. ಇವ್ರು ಯಾರು ಕಿಡಿಗೇಡಿಗಳು ಈ ರೀತಿಯಾಗಿ ಬ್ಲಾಸ್ಟ್ ಗಳು ಮಾಡಿದಾಗ ಜನ ಎಲ್ಲೋಗ್ಬೇಕು? ನೆಮ್ಮದಿಯಾಗಿ ಊಟ ಮಾಡಂಗೂ ಇಲ್ವಾ? ದುಡಿಯೋದೇ ತಿನ್ನಕ್ಕಂತೆ. ಅಂತದಕ್ಕೂ ತಿನ್ನೋ ಅನ್ನಕ್ಕೂ ಕಲ್ಲಾಕುವಂತ ಕೆಲಸಗಳನ್ನು ಮಾಡುವಂತಹ ಇಂತಹ ಕಿಡಿಗೇಡಿಗಳನ್ನ ತಕ್ಷಣದಲ್ಲೇ ಬಂಧಿಸಬೇಕು. ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಯಾರು ಈ ರೀತಿ ಏನು ಬ್ಲಾಸ್ಟ್ ಗಳನ್ನ ಮಾಡ್ತಾರೆ, ಮತ್ತೆ ಜನರ ಜೀವದ ಜೊತೆ ಆಟ ಆಡ್ತಾರೆ, ಜನರ ಜೀವದ ಬೆಲೆ ಇಲ್ದಂಗೆ ಆಡ್ತಾರೆ, ಇಂಥವ್ರಿಗೆ ನೇರವಾದಂತಹ ಗಲ್ಲು ಶಿಕ್ಷೆನೆ ಅನೌನ್ಸ್ಮೆಂಟ್ ಮಾಡ್ಬೇಕು. ತಪ್ಪೇನಿಲ್ಲ. ಇವತ್ತು 4 ಜನಕ್ಕೆ ಗಾಯ ಆಗ್ಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 9 ಜನ ಗಾಯ ಆಗ್ಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಹಂಗಾರೆ ಇವ್ರ ಜೀವನಕ್ಕೆ ಇವಾಗ ಅಕಸ್ಮಾತ್ ಆಗಿ ಹೆಚ್ಚು ಕಡಿಮೆ ಆಗಿ ಎಷ್ಟು ಜನ ಪ್ರಾಣ ಹೋಗಿದ್ರೆ ಏನಾಗಿರೋದು? ಹಾಗಾಗಿ ಇಂಥವ್ರಿಗೆ ಇನ್ನೊಬ್ರು ಪ್ರಾಣದ ಬಗ್ಗೆ ಬೆಲೆ ಇಲ್ದ ಅಂದಾದ್ಮೇಲೆ ಅವನ ಪ್ರಾಣಕ್ಕೂ ಬೆಲೆ ಇಲ್ಲ ಇಲ್ಲಿ ಬದುಕಕ್ಕೆ. ಹಾಗಾಗಿ ಯಾರು ಬ್ಲಾಸ್ಟ್ ಮಾಡಿದಾನೆ ಅಂತವನಿಗೆ ಗಲ್ ಶಿಕ್ಷೆನೇ ಆಗ್ಬೇಕು ನೇರವಾಗಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೋಡಿ ಮೇಡಮ್, ಈಗ ಈ ಬ್ಲಾಸ್ಟ್ ಮಾಡೋರ್ಗೆ ಕಾರಣ ಏನಿರುತ್ತೆ ಹೇಳಿ? ಜನಗಳ ಜೀವನ ನೆಮ್ಮದಿಯಾಗಿ ನಡೆಸಬಾರ್ದು, ಜನರು ನೆಮ್ಮದಿಯಾಗಿ ಎಲ್ಲೂ ತಿನ್ನಬಾರ್ದು, ಓಡಾಡಬಾರ್ದು, ಇರಬಾರ್ದು. ಒಟ್ಟು ಜನರ ಜೀವ ಹೋಗ್ತಾ ಇರಬೇಕು. ಇವರೆಲ್ಲ ಒಂಥರ ರಕ್ತ ಪಿಪಾಸುಗಳಿದ್ದಂಗೆ, ಇವೊಂಥರ ವಿಷ ಜಂತುಗಳಿದ್ದಂಗೆ. ಇವ್ರುಗಳು ಇಂಥವ್ರಿಂದಾನೇ ಇವತ್ತು ನಮ್ಮ ದೇಶದಲ್ಲಿ ಬ್ಲಾಸ್ಟ್ಗಳು, ಪ್ರಾಣಹಾನಿ ಮತ್ತು ಜನಗಳ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ತಾ ಇರೋವಂಥದ್ದು. ಇಂತಹ ಕ್ರಿಮಿಕೀಟಗಳನ್ನ ತಕ್ಷಣದಲ್ಲೇ ಹೊಸ್ಕಾಕಿದ್ರೇನೆ ಒಳ್ಳೇದು. ಅದಕ್ಕೆ ಇರೋಂತ ಅಸ್ತ್ರ ಅಂದ್ರೆ ಸರ್ಕಾರ ಕೈಯಲ್ಲಿ ನನಗನ್ಸಿದ ಪ್ರಕಾರ. ಯಾಕಂದ್ರೆ ಇವತ್ತು ಇವ್ರನ್ನ ಯಾರೋ ಬ್ಲಾಸ್ಟ್ ಮಾಡೋದನ್ನ ಬಂಧಿಸಿ ಅವನಿಗೆ ಜೈಲ್ಗಟ್ಟಿ ಅವನಿಗೆ ಒಳ್ಳೆ ಫುಡ್ಗಳು ಕೊಟ್ಟು ಅವನಿಗೆ ಹೈ ಸೆಕ್ಯೂರಿಟಿ ಕೊಟ್ಟು ಎಲ್ಲಾ ಕೊಟ್ಟು ವರ್ಷಾನುಗಟ್ಲೆ ನಾವು ನೋಡಿರ್ಬೇಕು. ಏನು ಮುಂಬೈ ಬ್ಲಾಸ್ಟ್ ಅಲ್ಲಿ ಕಸಬ್ನ ಯಾವ ತರ ಮಾಡಿದ್ರು? ವರ್ಷಾನುಗಟ್ಲೆ ಅವ್ನಿಗೆ ಇಟ್ಟು ಅತಿಥಿ ಸತ್ಕಾರ ಮಾಡಿದ್ರು. ಅವಾಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯರ್ಥ ಆಯ್ತು. ಯಾರ್ದಾಗಿದ್ದು? ಅದು ಜನಗಳ ತೆರಿಗೆ ಹಣನೇ. ಹಾಗಾಗಿ ಇಂಥವ್ರಿಗೆ ನೇರವಾದಂತಹ ಗಲ್ ಶಿಕ್ಷೆ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ಮಾತ್ರನೇ ಈ ರೀತಿಯಾದಂತಹ ಬ್ಲಾಸ್ಟ್ಗಳು ಇನ್ನೊಂದು ಮತ್ತೊಂದು ನಿಲ್ಲಕ್ ಸಾಧ್ಯ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ವಿಶ್ವ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ. ತುಂಬಾ ಜನಗಳು ಕ್ರೌಡ್ ಇರುವಂತದ್ದು ರಾಮೇಶ್ವರ ಕೆಫೆಯಲ್ಲಿ ಹೀಗೆ ನೋಡ್ಕೊಂಡು ಹಾಕಿದಾರ, ಇಂಟೆನ್ಷನಲಿ ಹಾಕಿದ್ದಾರೆ. ಇದು ಏನಾಗ್ತಿದೆ ಅಂದ್ರೆ ಭಯೋತ್ಪಾದನೆ, ಭಯನ ಉತ್ಪಾದನೆ ಮಾಡೋದು ಇದ್ರ ಹೆಸರು. ಇದು ಯಾತಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಜನಗಳಿಗೆ ಒಂದು ಭಯ ಬರೆಸಬೇಕು. ಈ ತರ ಜನ ಸೇರಿದಾಗ ನಾವು ಮಾಡಿದ್ರೆ ನಾವು ಫೇಮಸ್ ಆಗ್ಬಿಡ್ತೀವಿ, ಆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಬಹಳ ವೀಕ್ ಆಗ್ತಾ ಇದೆ. ಈಗೇನೋ ಮಾತಾಡಿದ್ರೆ ಯಾರು ಮಾತಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋ ಅಂತಾರೆ. ಆ ಲೆವೆಲ್ಗೆ ಹೋಗ್ತಾ ಇದೆ. ಅದು ಆ ಲೆವೆಲ್ಗೆ ಹೋಗ್ಬಾರ್ದು. ಇದರಲ್ಲಿ DCM ಅವರು, CM ಅವರು ಬಹಳ ಕಠಿಣವಾದ ಕ್ರಮನ ತಗೊಳ್ಬೇಕಾಗ್ತದೆ. ಕಾರಣ ಏನು ಅಂದ್ರೆ ಇವತ್ತು ಒಬ್ರಿಗಾಯ್ತು, ಸಣ್ಣ ಪುಟ್ಟ ಗಾಯ ಆಯ್ತು, ಅದು ಒಪ್ಕೊಂಡೆ. ಬಟ್ ಅದೇ ಒಂದು 10 ಜನ ಸತ್ತೋಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಅವ್ರ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ? ಬಟ್ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಅದು ಬಹಳ ತಪ್ಪದು. ಸರ್ಕಾರ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಬಂದೆ, ಯಾವತ್ತೂ ಬರಲ್ಲ. ಇವತ್ತು ಇಲ್ಲಿ ಯಾತಕ್ಕೆ ಬಂದೆ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ಇಲ್ಲಿ ತಿಂಡಿ ಬರ್ತಾರೆ. ನೋಡೋಣ ಏನಿದೆ, ಯಾಕೆ ಈ ತರ ಆಗಿದೆ, ಕ್ರೌಡ್ ಇದೆಯಾ ಅಂತ ಬಂದ್ರೆ ಇವತ್ತೂ ಅದೇ ತರ ಕ್ರೌಡ್ ಇದೆ. ಸೊ ಜನಗಳಿಗೆ ಏನ್ ನಂಬಿಕೆ ಅಂದ್ರೆ ಇಲ್ಲೆಲ್ಲ ಸೇಫ್ಟಿ ಇದೆ, ಏನು ಆಗಲ್ಲ, ಒಂದು CCTV ಇದೆ ಅನ್ನೋ ಒಂದು ಉದ್ದೇಶದಿಂದ ಬರ್ತಾರೆ. ಈ ತರ ಆದಾಗ ಅಮಾಯಕರು ಒಳಗಡೆ ಹೋಗಿ ಈ ತರ ಆಗೋಗ್ಬಿಟ್ರೆ ಬಹಳ ತೊಂದರೆ ಆಗುತ್ತೆ. ಸರ್ಕಾರ ಬಹಳ ಕಠಿಣ ಕ್ರಮ ತಗೋಬೇಕಾಗತ್ತೆ. ಇಲ್ಲ, ಅದು ನೋಡಿ ಇಂಟೆನ್ಷನಲಿ ಅಲ್ಲ. ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಒಂದ್ಸಲಿ ಅಲ್ಲಿ ಮಾಡೋದು, ಒಂದ್ಸಲಿ ಇಲ್ಲಿ ಮಾಡೋದು. ಅವಾಗ ಏನಾಗುತ್ತೆ ಅಂದ್ರೆ ಪರ್ಪಸ್ಫುಲಿ ನಾವು ರಾಮೇಶ್ವರಂ ಮೇಲೆ ಮಾಡಿದೀವೋ ಇನ್ನೊಂದ್ ಮೇಲೆ ಮಾಡಿದೀವೋ ಅಂತ ಗೊತ್ತಾಗಬಾರ್ದು ಅಂತ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದು ಪರ್ಪಸ್ ಆಗಿ ಮಾಡಿರ್ತಾರೆ ಯಾರು ಬೇರೆ, ಅಥವಾ ಇದರಿಂದ ಯಾರೋ ಇರ್ತಾರೆ. ಅದಕ್ಕೆ ಇವಾಗ ಪ್ರಧಾನ ಮಂತ್ರಿಗಳು NIA ಬಹಳ ಸ್ಟ್ರಾಂಗ್ ಮಾಡಬೇಕು. ಅವ್ರಿಗೆ ಆಲ್ರೆಡಿ ಮಾಡಿದ್ದಾರೆ. ತುಂಬಾ ಇನ್ವೆಸ್ಟಿಗೇಷನ್ ನಡೀತಾ ಇದೆ NIA ಬಗ್ಗೆ. ಇನ್ನೂ ಸ್ಟ್ರಾಂಗ್ ಮಾಡಿದ್ರೆ ಸ್ವಲ್ಪ ನಮ್ಮ ದೇಶಕ್ಕೆ ಒಳ್ಳೇದಾಗ್ತದೆ. ಇಂಥ ಅಪರಾಧಿಗಳನ್ನೆಲ್ಲ ಹಿಡಿದು ಆವಾಗ ಸ್ವಲ್ಪ ದಾರಿಗೆ ತರಬಹುದು. ಶ್ರೀಧರ ಅಂತ. ಮೇಡಮ್, ಖಂಡಿತ ಇದು ಖಂಡನೀಯ. ನೀವ್ ಹೇಳದಂಗೆ ಈಗಾಗಲೇ ಇವರು ಒಂದಷ್ಟು ಪ್ರೀ ಪ್ಲಾನ್ ಇಟ್ಕೊಂಡು ಮಾಡ್ತಾ ಇರೋಂತಹ ಕೃತ್ಯಗಳು ಅನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಮೊನ್ನೆ ಒಂದು 3 days ಬ್ಯಾಕ್ ಅವರು ನಜೀರ್ ಇವ್ರು ಬಂದ್ಬಿಟ್ಟು ರಾಜ್ಯಸಭಾ ಮೆಂಬರ್ ಆದಾಗ
ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹಾಕಿದ್ರಲ್ಲ, ಅದನ್ನ ಮುಚ್ಚಾಕ ಒಂದು ದೃಷ್ಟಿಯಿಂದ ಮೋಸ್ಟ್ಲಿ ಇದ್ರನ್ನ ಮೊನ್ನೆ ಅವರು ಏನು ಒಂದು ಧರ್ಮದ ತೃತೀಕರಣ ಮಾಡ್ತಾ ಇದಾರಲ್ಲ, ಅವರು ಓಲೈಕೆ ಮಾಡ್ಕೊಂಡು ಮಾಡ್ತಾ ಇರೋರ ವಿರುದ್ಧವಾಗಿ ಮೋಸ್ಟ್ಲಿ ಇದನ್ನ ನಡೆಸಿದ್ದಾರೆ ಅಂತ ನನ್ಗನ್ಸ್ತಾ ಇದೆ. ಅಲ್ಲ, ನಾನ್ ಲಿಂಕ್ ಮಾಡ್ತಾ ಇಲ್ಲ. ಲಿಂಕ್ ಇರ್ಬೋದು, ಅದನ್ನ ಸರ್ಕಾರ ಮತ್ತೆ ಜನ ಬಂದ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಸರ್ಕಾರದವರು ಯಾವುದೇ ಧರ್ಮದಾಗ್ಲಿ ಯಾವುದೇ ಒಂದು ತುಷ್ಟೀಕರಣ ಮಾಡದಿರ ಕರೆಕ್ಟ್ ಆಗಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಒಬ್ಬ ಸಾರ್ವಜನಿಕ ಆಗಿ ನಾನು ಕೇಳ್ಕೊಂತ ಇದ್ದೀನಿ ಮೇಡಮ್. ಮೇಡಮ್, ಇವಾಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಹಿಂದೆಲ್ಲ ಎಷ್ಟು ರಶ್ ಇರೋದು ಇಲ್ಲಿ ಒಂದು ರಮೇಶ್ಪುರಂ ಕಪೆಯಲ್ಲಿ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಶ್ ಇರೋದು. ನಾವು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಇಲ್ಲಿ ಕುತ್ಕೊಂಡು ಜನ ಎಲ್ಲ ತಿನ್ನಂತ ಪರಿಸ್ಥಿತಿಯಲ್ಲಿ ಇದ್ವಿ. ಇವತ್ತು ನಿನ್ನೆ ಆಗಿರೋ ಇನ್ಸಿಡೆಂಟ್ ಇಂದ ಎಲ್ಲ ಒಂದ್ ಕಡೆ ಎಲ್ಲ ಸಾರ್ವಜನಿಕರಿಗೂ ಭಯ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ ಏನೋ ಮೊನ್ನೆ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀನಿ ಅಂತ ಹೋಗಿ ಬಾಂಬ್ ಬೆಂಗಳೂರು ಅಂತ ಏನಾದ್ರು ಮಾಡ್ತಾ ಇದಾರ ಅಂತ ಜನಕ್ಕೆ ಅನಿಸ್ತಾ ಇದೆ. ಯಾಕಂತಂದ್ರೆ ಅವರು ಎಲ್ಲಿ ಒಂದು ತುಷ್ಟೀಕರಣ ಬಿಟ್ಟು ರಾಜಕಾರಣ ಮಾಡಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನೀವು ನೋಡಬಹುದು, ಉದಾಹರಣೆಗೆ ನಿಮ್ಗೂ ಒಂದು ಮಾಹಿತಿ ಬಂದಿರಬಹುದು, ಎಲ್ಲೋ ಟ್ರಾಫಿಕ್ ಪೊಲೀಸರು ಅವರು ಹಿಡಿಯಕ್ ಹೋಗ್ತಾ ಇದ್ರೆ ನಮ್ಮ ಅಂಕಲ್ ಇದಾರೆ, ನೀವ್ ಯಾರ್ರಿ ನಮ್ಮನ್ನ ಹಿಡಿಯಕ್ಕೆ ಅನ್ನೋ ಒಂದು ಆವಾಜ್ ಆಗ್ತಾ ಇದಾರೆ. ಅದನ್ನೆಲ್ಲ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಹಿಂದೆ DJ ಹಳ್ಳಿ KJ ಹಳ್ಳಿ ಎಲ್ಲ ನೋಡಿದೀರಾ, ಹುಬ್ಳಿ ಗಲ್ವೆ ನೋಡಿದೀರಾ, ಮುಂದೆ ಬೆಂಗಳೂರಲ್ಲೇ ಇವಾಗ ರಾಮೇಶ್ವರಂ ಕೆಫೆ ಅಂತ ಬಂದಿದೆ. ನೆಕ್ಸ್ಟ್ ಎಲ್ಲ ಮಾಲ್ಗಳಲ್ಲಾಗ್ಬೋದು, ಈ ಸಾರ್ವಜನಿಕ ಸ್ಥಳದಲ್ಲಿ ಟಾರ್ಗೆಟ್ ಮಾಡಬಹುದು. ಆ ಒಂದು ದೃಷ್ಟಿಯಿಂದ ಮಾನ್ಯ ಗೃಹ ಸಚಿವರು ಈಗಲೇ ಎಚ್ಚೆತ್ತುಕೊಂಡು ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ಒಂದ್ 3-4 ಇನ್ಸಿಡೆಂಟ್ ಆಗದ್ನ ತಪ್ಪಿಸಬೇಕು ಅಂತ ತಮ್ಮ ಮುಖಾಂತರದಿಂದ ನಾನು ಅವ್ರು ಕೇಳ್ಕೊಂತ ಇದ್ದೀನಿ. ಪ್ರಶಾಂತ್ ಗೌಡ ಮೇಡಮ್. ಬಹಳ ಬೇಜಾರಾಗ್ತಿದ್ದಾರೆ ನೋಡಿ. ಇದೆಲ್ಲ ಮಾಡಬಾರ್ದು. ಇದೆಲ್ಲ ಈ ಹೋಟೆಲ್ ಅಂದ್ರೆ ರೆಸ್ಟೋರೆಂಟ್ ಅಂದ್ರೆ ಈ ಹೋಟೆಲ್ ರೆಸ್ಟೋರೆಂಟ್ ನಲ್ಲಿ ಎಲ್ಲ ಬಂದ್ಬಿಟ್ಟು ಊಟ ಮಾಡೋದು. ಒಟ್ಟು ಯಾರು ಮಾಡಿದಾರ totally government should take serious action on this issue. So I am very sad that what happened. It should not happen. Our country is very peaceful. So we all should be one. We all, Hindu, Muslim, Christian, Sikh, Buddhist, Parsi, Allah says should be united. If you united, we can reach our goals. We can be top of the world. ಇವಾಗ ಇನ್ಸಿಡೆಂಟ್ ಆದವರು ಬಾಂಬ್ ಬ್ಲಾಸ್ಟ್ ಮಾಡಿದವರು ಏನಾದ್ರು ಸಿಗಾಕೊಂಡ್ರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತ ನಿಮ್ಗೆ? ಇಲ್ಲ, ಅವ್ರಿಗೆ ಸೀರಿಯಸ್ ಆಕ್ಷನ್ ತಗೊಂಡ್ಬೇಕಾ ಗೌರ್ಮೆಂಟ್ ಹತ್ರ. ಆ ತರ ನಮ್ಮ ಅರಬ್ ಕಂಟ್ರಿನಲ್ಲಿ ಏನಿದೆ, ತಪ್ಪು ಮಾಡಿ ಅಂದ್ರೆ ಅದ್ರ ತಪ್ಪು ಅದೇ ತರ ನಮ್ಮ ಕಾನೂನು ನಮ್ಮ ದೇಶದಲ್ಲಿ ಬರ್ಬೇಕಷ್ಟೆ. ಇನ್ನೊಂದು ವಿಚಾರವಾಗಿ ನಿಮ್ಗೂ ಗೊತ್ತಿದೆ, ಇದ್ರಲ್ಲೇನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅದು ಟೋಟಲ್ ತಪ್ಪಮ್ಮ. ಯಾಕೆಂದ್ರೆ ಇಂಡಿಯಾ ವೇರ್ ವಿ ಬಾರ್ನ್, ಇಟ್ ಇಸ್ ದೇರ್ ಇನ್ ಕುರಾನ್. ನಮ್ ಕುರಾನ್ ನಲ್ಲಿ ಬರ್ದಿದ್ದೀರಾ. ಏನ್ ಬರ್ದಿದ್ದೀರಾ ಅಂದ್ರೆ, ನೀವು ಎಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಎಲ್ಲಿ ಬೆಳೆದಿದ್ದೀರಾ, ಎಲ್ಲಿ ಹುಟ್ಟಿದ್ದೀರಾ ನೀವು, ಆ ದೇಶ ಬಗ್ಗೆ ನೀವು ಯಾರ ಹತ್ರ ಏನು ಹೇಳಿರಂದ್ರೆ ವಿ ಶುಡ್ ಸ್ಟ್ಯಾಂಡ್, ವಿ ಶುಡ್ ಫೈಟ್ ಫಾರ್ ದ ಕಂಟ್ರಿ. ದಿಸ್ ಇಸ್ ಮೈ ಕಂಟ್ರಿ. ಐ ಆಮ್ born and brought up in this country. I am always proud that I am a citizen of this country. ನಾವೆಲ್ಲಿದ್ದೀವಿ ನಾವು ಖುಷಿ ಪಡಬೇಕು. ಅದೇ ನಮ್ಮ ತಂದೆ ಎಲ್ಲಿ ಇರೋದು, ನಮ್ಮ ತಾಯಿ ಇರೋದು, my grand fathers, everybody is in this country. So I am always speak against somebody speak against about my country. I will not tolerate whoever it is. This is my motto. My father has given a good knowledge, good experience, that we should always respect our motherland. That's what I am happy that I have contested so many elections. Last right, what you are going to carry? 3 feet, 6 feet, 6 meter is the last right which you are going to carry. So when you stand and you do good things, upper level, ground level, ದೇವರು ನನಗೆ ಸ್ವರ್ಗ ಸಿಗದೆ. ಸ್ವರ್ಗ ಬೇಕಂದ್ರೆ ಈ ಭೂಮಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಅದೇ ತರ ಇರ್ಬೇಕು. ಅದೇ ನಮ್ಮ ಇರೋದು ಶಾಂತಿನಗರ. ನಾವು ಎವ್ರಿ ಡೇ ಮಾರ್ನಿಂಗ್ ಹೋಗೋದು, ಸರ್ವೆ ಮಾಡೋದು, ವಿಡಿಯೋ ಮಾಡಿ ಎಲ್ಲರೂ ಕಳಿಸ್ತಾ ಇದ್ದೀರ. ಏನ್ ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಸಿಕ್ಕಲ್ಲ ಅಂದ್ರೆ ಯಾರನ್ನ ಇರಲಿ, ಕಾರ್ಪೊರೇಟರ್ ಇರಲಿ, MLA ಇರಲಿ, MP ಇರಲಿ, ಮಿನಿಸ್ಟರ್ ಇರಲಿ, ನಮ್ಮ ಏರಿಯಾನಲ್ಲಿ ಕೆಲಸ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಕಳ್ಸ್ತಾ ಇದ್ದಾರೆ. ಯಾಕೆ ಕಳ್ಸ್ತಾ ಇದ್ದಾರೆ ಅಂದ್ರೆ BBMP ಕಳ್ಸ್ತಾ ಇದ್ದಾರೆ, ಕಮಿಷನರ್ ಕಳ್ಸ್ತಾ, DC ಕಳ್ಸ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿಪ್ಪ ಇಲ್ಲಿ ಕೆಲಸ ಆಗಿಲ್ಲ. ಯಾಕೆ ಆಗಿಲ್ಲ ಕೆಲಸ? ನೀವು ಬಂದಿದ್ದೀರ ಲೀಡರ್ ಅಂದ್ರೆ 1025 days, 5 years you have to work and serve for the country. I am always public servant. Every leader should stand and give best. So in future, inshallah, in the upcoming 2024, I am contesting from Bangalore Central as a MP candidate. Syed Asif Bukhari Chaiwala. One Chaiwala Modi, I am real Chaiwala. Thank you, ma'am. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.